ದೇಶದ ಮಹಿಳೆಯರ ಪ್ರಗತಿ ಮತ್ತು ಅವರ ರಾಜಕೀಯ ಪ್ರಾತಿನಿಧ್ಯತೆಗೆ ಅಡ್ಡಿಯಾಗಿರುವ ಕಾಂಗ್ರೆಸ್ ಮೈತ್ರಿಕೂಟದ ನಿಲುವು ತೀವ್ರ ಖಂಡನೀಯ ಎಂದು ಮಾಜಿ ಸಚಿವೆ ಹಾಗೂ ಹಾಲಿ ಶಾಸಕಿ ಶಶಿಕಲಾ ಜೊಲ್ಲೆ ಕಿಡಿಕಾರಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಮಹಿಳೆಯರಿಗೆ ಶೇಕಡಾ 33 ರಾಜಕೀಯ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಂಡಿಸಿದ್ದ ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಸೋಲಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಎಸಗಿದೆ ಎಂದು ಆರೋಪಿಸಿದರು. ಈ ದ್ರೋಹವನ್ನು ದೇಶದ ಜನತೆ, ವಿಶೇಷವಾಗಿ ಮಹಿಳೆಯರು ಎಂದಿಗೂ ಕ್ಷಮಿಸುವುದಿಲ್ಲ. ಮಹಿಳಾ ಸಬಲೀಕರಣದ ಮಹತ್ವಾಕಾಂಕ್ಷೆಯ ಈ ಕಾಯ್ದೆಗೆ ಬಂದಿರುವ ಹಿನ್ನಡೆ ತಾತ್ಕಾಲಿಕವಾಗಿದ್ದು, ಮುಂದಿನ ದಿನಗಳಲ್ಲಿ ಮಹಿಳಾ ಶಕ್ತಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದೆ ಎಂದು ಹೇಳಿದರು. ಈ ನಾಡಿನಲ್ಲಿ 12ನೇ ಶತಮಾನದಲ್ಲೇ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿಗೆ ಪ್ರಾತಿನಿಧ್ಯ ನೀಡಿದ ಸಂಸ್ಕೃತಿ ಇದ್ದರೂ, ಇಂದು ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ವಿಧೇಯಕಕ್ಕೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿರುವುದು ಅವರ ಸೋಲಿನ ಭಯವನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಒಂದು ಕುಟುಂಬ ಕೇಂದ್ರಿತ ರಾಜಕಾರಣ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ನಾಯಕತ್ವದ ಕೊರತೆಯೇ ಇರುವುದರಿಂದಲೇ ಈ ವಿಧೇಯಕವನ್ನು ವಿರೋಧಿಸುತ್ತಿದೆ. ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಎಂದು ಅವರು ವಾಗ್ದಾಳಿ ನಡೆಸಿದರು. ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯವನ್ನು ವಿರೋಧಿಸಿರುವ ಕಾಂಗ್ರೆಸ್ ಪಕ್ಷವನ್ನು ಮಹಿಳೆಯರು ಮುಂದಿನ ಚುನಾವಣೆಗಳಲ್ಲಿ ತಿರಸ್ಕರಿಸುವುದು ಖಚಿತ ಎಂದು ಹೇಳಿದರು. ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡತಕ್ಕಂಥ ಒಂದು ಸಂಗತಿಯನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು 33% ಮಹಿಳಾ ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಆಗ್ತದೆ ಅಂತಕ್ಕಂಥ ಕನಸನ್ನು ನಮ್ಮ ಭಾರತದ ಎಲ್ಲ ನಮ್ಮ ತಾಯಂದರು ಅದನ್ನು ನಿರೀಕ್ಷೆ ಮಾಡ್ತೀವಿ. ಆದರೆ ನಮ್ಮೆಲ್ಲರ ದುರ್ದೈವ ವಿಶೇಷ ಅಂತಂದರೆ ಕಾಂಗ್ರೆಸ್ನವರು, TMC ಅವರು, DMK ಅವರು, ಏನು ವಿರೋಧ ಪಕ್ಷದ ಎಲ್ಲ ನಾಯಕರಿದ್ದಾರೆ, ಅವರು ಯಾವತ್ತೂ ಕೂಡ ಅದಕ್ಕೆ ಅವಕಾಶ ಕೊಡಲಿಲ್ಲ ಮತ್ತು ಈ ಬಾರಿ ಕೂಡ ಅವಕಾಶವನ್ನು ಅವರನ್ನು ನಮಗೆ ಮಾಡೋದಕ್ಕೆ ಬಿಡಲಿಲ್ಲ. ಹಾಗಾಗಿ ಈ ಒಂದು ವಿಷಯ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ಕರಾಳ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ಕರಾಳ ಸನ್ನಿವೇಶ ಇವತ್ತು ನಮ್ಮೆಲ್ಲ ಭಾರತೀಯ ತಾಯಂದರಿಗೆ ಆಗಿದೆ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂಥೇಳಿ ಒಂದು ಮಾತನ್ನು ನಮ್ಮ ಹಿರಿಯರು ಹೇಳಿದರು. ಎಲ್ಲಿ ಸ್ತ್ರೀಯರಿಗೆ ಗೌರವ ಇದೆಯೋ, ಎಲ್ಲಿ ಅವರಿಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೋ, ಅಲ್ಲಿ ಯಾವತ್ತೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಯಾವುದೂ ಕೂಡ ಕಡಿಮೆ ಬೀಳಲ್ಲ ಅಂತಕ್ಕಂಥ ಒಂದು ಮಾತಿನ ಅರ್ಥ ಈ ಒಂದು ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋದರಲ್ಲಿ ನಾವು ಕಾಣ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಲ್ಲಿ ಸ್ತ್ರೀ ಪ್ರಧಾನವಾದಂಥ ಕುಟುಂಬ ಪದ್ಧತಿಯನ್ನು ಕೂಡ ನಾವು ನೋಡಿದ್ದೇವೆ. ಕಾಲಾಂತರದಲ್ಲಿ ಪುರುಷ ಪ್ರಧಾನ ಸಮಾಜ ಆದರೂ ಕೂಡ ನಾವೆಲ್ಲರೂ ಕೂಡ 12ನೇ ಶತಮಾನದ ಬಸವಣ್ಣನವರನ್ನು ಕೂಡ ನಾವಿಲ್ಲಿ ನೆನೆಯುವಂಥದ್ದು. ಯಾಕಂದರೆ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಸ್ತ್ರೀಯರಿಗೆ, ಮಹಿಳೆಯರಿಗೆ ಅವ್ರದ್ದೇ ಆದಂಥ ಹಕ್ಕನ್ನು ಪುರುಷರ ಜೊತೆಗೆ ಕೊಟ್ಟಂಥ ಉದಾಹರಣೆಯನ್ನು ನಾವು ಬಸವಾದಿ ಶಿವಚರಣರ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರ ನಂತರ ನೋಡಬೇಕು ಅಂದರೆ ಹಿಂದವಿ ಸಮಾಜದ ಸಂಸ್ಥಾಪಕರು, ಸಾಮ್ರಾಜ್ಯದ ಸಂಸ್ಥಾಪಕರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ಆದ್ಯ ಸ್ಥಾನವನ್ನು ಕೊಟ್ಟಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಸ್ವತಂತ್ರ ಭಾರತದ ಈ ಇತಿಹಾಸದಲ್ಲಿ ನಮ್ಮೆಲ್ಲರ ಕಣ್ಮಣಿಯಾದಂಥ, ನಮ್ಮೆಲ್ಲರ ಆದರ್ಶಪ್ರಾಯರಾದಂಥ, ನಮ್ಮ ದೇಶದ ಸಂವಿಧಾನದ ಶಿಲ್ಪಕಾರರಾದಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡಿದಾಗ ಅವರೂ ಕೂಡ ತಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು, ಪ್ರಾಧಾನ್ಯತೆಯನ್ನು ಮತ್ತು ಮಹಿಳೆಯರ ಹಕ್ಕನ್ನು ಅವರು ಕೂಡ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನೊಬ್ಬ ಮಹಿಳೆಯಾಗಿ, ಒಬ್ಬ ಗೃಹಿಣಿಯಾಗಿ ಕರ್ನಾಟಕ ರಾಜ್ಯದ 3 ಬಾರಿ ಶಾಸಕಿ, 2 ಬಾರಿ ಮಂತ್ರಿ ಆಗಬೇಕು ಅಂತಂದರೆ ಇದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕೃಪೆ ಅಂಥೇಳಿ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ನಮ್ಮ ವಿಧಾನಸಭೆಗಳಲ್ಲಿ ಮತ್ತು ಲೋಕಸಭೆಗಳಲ್ಲಿ ಇನ್ನೂ ಕೂಡ ನಮ್ಮ ಮಹಿಳೆಯರ ಹಕ್ಕನ್ನು ನಾವು ಪಡ್ಕೊಂಡಿಲ್ಲ. ಯಾಕಂದರೆ ಸಮಾಜದಲ್ಲಿ ಇವತ್ತು 50% ಪುರುಷರಿದ್ದಾಗ 50% ನಾವು ಮಹಿಳೆಯರು ಕೂಡ ಇದ್ದೀವಿ. ಹಾಗಾಗಿ ವಿಧಾನಸಭೆಗಳಲ್ಲಿ ಮತ್ತು ಲೋಕಸಭೆಗಳಲ್ಲಿ ಭಾರತದ ಒಂದು ವಿಕಾಸಕ್ಕಾಗಿ, ಭಾರತದ ಅಭಿವೃದ್ಧಿಗಾಗಿ ವಿಕಸಿತ್ ಭಾರತ್ 2047 ಅಂತಕ್ಕಂಥ ಒಂದು ಕನಸನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನೋಡ್ತಕ್ಕಂಥ ಸಂದರ್ಭದಲ್ಲಿ
ಅವರ ಒಂದು ಕನಸಿನ ಕೂಸಾಗಿತ್ತು ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲೂ ಕೂಡ ಮಹಿಳೆಯರಿಗೆ ಅವರ ಹಕ್ಕನ್ನು ಕೊಡಬೇಕು, ಮಹಿಳೆಯರಿಗೆ ಅವರ ಅಧಿಕಾರವನ್ನು ಕೊಡಬೇಕು. ಅವರು ಕೂಡ 33% ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಬಂದಾಗ ಭಾರತದ ಒಂದು ನಿರ್ಣಯವನ್ನು ತಗೊಳ್ಳುವಂಥದ್ರಲ್ಲಿ ಮಹಿಳೆಯರ ಪಾತ್ರ ಕೂಡ ಬಹಳ ಮಹತ್ವದ್ದು ಅನ್ನುವಂಥ ಯೋಚನೆಯನ್ನು ಮಾಡಿ ಅವರು ಸುಮಾರು 2023ರಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡುವಂಥ ಬಿಲ್ಲನ್ನು ಮಂಡನೆ ಮಾಡಿ ಮೊನ್ನೆ ಏಪ್ರಿಲ್ 16, 17, 18 3 ದಿನ ವಿಶೇಷವಾದಂಥ ಪಾರ್ಲಿಮೆಂಟನ್ನು ಕರೆದು ಅದರಲ್ಲಿ ಈ ಮಹಿಳಾ ಬಿಲ್ಲನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡಾಗ ನಮ್ಮೆಲ್ಲರ ದುರ್ದೈವ ವಿರೋಧ ಪಕ್ಷಗಳು ಇದನ್ನು ತಡೆಗಟ್ಟಿದ್ರು. ಮಹಿಳೆಯರಿಗೆ ಕೊಡಬೇಕಾದಂಥ ಸಿಗಬೇಕಾದಂಥ ಅಧಿಕಾರವನ್ನು ಅವರು ಕೊಡೋದಕ್ಕೆ ಮನಸ್ಸಾಗಲಿಲ್ಲ, ಅವರು ಕೊಡಲಿಲ್ಲ. ಹಾಗಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇರ್ಬೋದು, ವಿರೋಧ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ನಮ್ಮ ಭಾರತದ ಎಲ್ಲ ತಾಯಂದಿರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಮಹಿಳೆಯರಿಗೂ ಕೂಡ ಇದರಲ್ಲಿ ನಮ್ಮ ಹಕ್ಕನ್ನು ನಾವು ತಗೋಬೇಕು ಅನ್ನುವಂಥ ನಿರ್ಣಯವನ್ನು ಅವರು ಕಡೆಗಣಿಸಿದ್ದಾರೆ ಅನ್ನುವಂತಹ ಒಂದು ಆಕ್ರೋಶ ಇವತ್ತು ದೇಶಾದ್ಯಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಇರ್ಬೋದು, ಮಹಿಳೆಯರಿಗೆ ರಿಸರ್ವೇಷನ್ ಇರ್ಬೋದು, ಇದನ್ನೆಲ್ಲೂ ಕೂಡ ನಮ್ಮ ಮಾತೃಶಕ್ತಿ ಅಂತ ಹೇಳಿ ಅನ್ಸ್ಕೊಂಡಂಥ ನಮ್ಮ ತಾಯಂದ್ರಿಗೆ ಮೋದಿಜಿಯವರು ಕೊಡಬೇಕು ಅಂತ ಯೋಚನೆ ಮಾಡಿದರೂ ಕೂಡ ಇದನ್ನು ವಿರೋಧ ಪಕ್ಷದವರು ಅದನ್ನು ನಿಲ್ಲಿಸಿ ಅದನ್ನು ವಿರೋಧ ಮಾಡಿ ಆ ಬಿಲ್ಲನ್ನು ಇವತ್ತು ತಡೆಗಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಮಹಿಳೆಯರು ಕೂಡ ಅವರಿಗೆ ನಾವು ಧಿಕ್ಕಾರವನ್ನು ಹಾಕ್ತಾ ಇದ್ದೇವೆ, ಅವರ ಒಂದು ಮಾತುಗಳನ್ನು ಖಂಡಿಸ್ತಾ ಇದ್ದೇವೆ. ನೀವು ಇವತ್ತು ತಡೆಗಟ್ಟಿರ್ಬೋದು, ಆದರೆ ಈ ಒಂದಿಲ್ಲ ಒಂದು ದಿನ ನಮ್ಮ ನೆಚ್ಚಿನ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನಮ್ಮ ಅಧಿಕಾರವನ್ನು ನಮಗೆ ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಕೂಡ ನಮಗಿದೆ. ಆದರೂ ಕೂಡ ಇವತ್ತು ನಮಗೆ ಅನ್ಯಾಯ ಆಗಿದೆ. ನಮ್ಮ ಸೀಟುಗಳನ್ನು, ಯಾಕಂದರೆ ಅವ್ರಿಗೆಲ್ಲರಿಗೂ ಕೂಡ ಭಯ ಇದೆ. ನಮ್ಮ ಪಕ್ಷದಲ್ಲಿ ತಳಮಟ್ಟದಿಂದ ಭಾಳಷ್ಟು ವರ್ಷಗಳಿಂದ ಮಹಿಳಾ ಮೋರ್ಚಾದ ಮುಖಾಂತರ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ತಾಯಂದರು ಎಲ್ಲದಕ್ಕೂ ಕೂಡ ಸಮರ್ಥರಾಗಿದ್ದಾರೆ. ಆದರೆ ವಿರೋಧ ಪಕ್ಷದಲ್ಲಿ ಮಹಿಳೆಯರಿಗೆಲ್ಲಾದರೂ ಸ್ಥಾನಮಾನ ಕೊಟ್ಟರೆ ನಮ್ಮ ಮನೆಯ ಅಧಿಕಾರ ಹೋಗ್ತದೆ ಏನೋ ಅಂತಕ್ಕಂಥ ಒಂದು ಭಯ ಅವರಲ್ಲಿ ಮೂಡ್ತಿರ್ಬೋದು. ಮಹಿಳೆಯರಿಗೆ ಅಧಿಕಾರವನ್ನು ಕೊಟ್ಟರೆ, ಮಹಿಳೆಯರಿಗೆ ರಿಸರ್ವೇಷನನ್ನು ಕೊಟ್ಟರೆ ಎಲ್ಲಿ ನಾನು ಸರಿದು ನಮ್ಮ ಮನೆಯವರಿಗೆ ನಾವು ಜಾಗ ಖಾಲಿ ಮಾಡ್ಕೋಬೇಕು ಅಥವಾ ಬೇರೆ ಹೆಣ್ಮಕ್ಳಿಗೆ ಖಾಲಿ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಭಾವನೆ ವಿರೋಧ ಪಕ್ಷದವರ ಮನಸ್ಸಿನಲ್ಲಿ ಇರ್ಬೋದು. ಮಹಿಳೆಯರಿಗೆ ಕೊಟ್ಟರೆ ಅವರಿಗೆ ಅದು ಸಹಿಸೋಕ್ಕಾಗೋದಿಲ್ಲ, ನಮ್ಮ ಅವಕಾಶ ಮಹಿಳೆಯರು ಕಸ್ಕೋತಾರೆ ಅಂತಕ್ಕಂಥ ಒಂದು ಭಾವನೆ ಇರ್ಬೋದು. ಹಾಗಾಗಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರವಾಗಿ ಮೋದಿಜಿಯವರು ಏನು ನಮಗೆ ನಮ್ಮ ಅಧಿಕಾರವನ್ನು ಕೊಡ್ತಿದ್ರು ಅದನ್ನು ಕಸ್ಕೊಂಡಂಥ ವಿರೋಧ ಪಕ್ಷದವರಿಗೆ ನಾವೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿ ಅವರಿಗೆ ನಾವು ಚೀಮಾರಿಯನ್ನು, ಧಿಕ್ಕಾರವನ್ನು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾನು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೆ. ಹಾಗಾಗಿ ಜಾತಿ ಆಧಾರಿತವಾದಂಥ ರಿಸರ್ವೇಷನ್ ಕೂಡ ನಮ್ಮ SC ST ಸಹೋದರಿಯರಿಗೂ ಕೂಡ ಬರ್ತಿತ್ತು, ಸಾಮಾನ್ಯ ಸಹೋದರಿಯರಿಗೂ ಕೂಡ ಬರ್ತಿತ್ತು. ಇದೆಲ್ಲನೂ ಕೂಡ ಇವತ್ತು ರಾಹುಲ್ ಗಾಂಧಿಯವರು, ಯಾವುದೇ ಅವರ ಅಜ್ಜಿ ಕೂಡ ಪ್ರಧಾನಮಂತ್ರಿ ಆದಂಥವರು, ಇವತ್ತು ಅವ್ರ ತಾಯಿ ಕೂಡ ಪೊಲಿಟಿಕ್ಸ್ನಲ್ಲಿ ಇರ್ತಕ್ಕಂಥವ್ರು, ಅಂಥವರು ಕೂಡ ಮಹಿಳೆಯರಿಗೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂತಂದರೆ ಇದು ನಿಜವಾಗ್ಲೂ ಕೂಡ ಈ ದೇಶದ ಇತಿಹಾಸದಲ್ಲಿ ಒಂದು ಕರಾಳವಾದಂಥ ವಿಷಯ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಇವತ್ತು ಒಂದು ಉದಾಹರಣೆ ಕೊಡ್ತೀನಿ. ರಾಹುಲ್ ಗಾಂಧಿ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ದಿಲ್ಲಿಯವರಿದ್ದಾರೆ, ದಿಲ್ಲಿಯಲ್ಲೇ ನಿಂತ್ಕೊಂಡು ಅವ್ರು ಗೆಲ್ಲಬೇಕಿತ್ತು, ಆದರೆ ಅಲ್ಲಿಂದ ವಾಯ್ನಾಡಿಗೆ ಬಂದು ಅವ್ರು ಗೆಲ್ತಾರೆ. ಯಾಕಂದರೆ ಅವರಿಗೆಲ್ಲ ಕಡೆ ಅಧಿಕಾರ ಇದೆ, ನಮ್ಮ ಸಾಮಾನ್ಯ ಹೆಣ್ಮಕ್ಳಿಗೆ ಅಧಿಕಾರ ಬೇಡವಾ? ನಾವು ಕೂಡ ಈ ರೀತಿ ರಿಸರ್ವೇಷನ್ ಇದ್ದಾಗ ನಾವು ಕೂಡ ಅಲ್ಲಿಂದ ಸಾಕಷ್ಟು ಜನ ಮಹಿಳೆಯರು ಭಾರತದ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡೋದರಲ್ಲಿ ಒಂದು ನಿರ್ಣಯಾತ್ಮಕವಾದಂಥ ಬಿಲ್ಗಳನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ವಿಚಾರಗಳನ್ನು ಪಡಿಸುವಂಥ ಅವಕಾಶವನ್ನು ಈ ವಿರೋಧ ಪಕ್ಷದವರೆಲ್ಲರೂ ಕೂಡ ಕಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇದು ಹೋರಾಟವಾಗಿ ಕೂಡ ರೂಪುಗೊಳ್ಳುತ್ತದೆ. ಎಲ್ಲ ಮಹಿಳಾ ಮೋರ್ಚಾದ ವತಿಯಿಂದ ಇಡೀ ದೇಶದಲ್ಲೂ ಕೂಡ ಇದರ ವಿರುದ್ಧವಾದಂಥ ಹೋರಾಟ ಕೂಡ ನಾವು ಕೈಗೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಹಾಗೂ BDCC ಬ್ಯಾಂಕ್ ಅಧ್ಯಕ್ಷ ಅಣ್ಣಾಸಾಹೇಬ ಜೊಲ್ಲೆ ಮಾತನಾಡಿ, ಮಹಿಳೆಯರು ರಾಜಕೀಯವಾಗಿ ಬೆಳೆಯಲು ಅವಕಾಶ ಕಲ್ಪಿಸುವ ಮಸೂದೆಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರಪಕ್ಷಗಳು ಲೋಕಸಭೆಯಲ್ಲಿ ವಿರೋಧವಾಗಿ ಮತ ಚಲಾಯಿಸುವ ಮೂಲಕ ತಮ್ಮ ಮಹಿಳಾ ವಿರೋಧಿ ಧೋರಣೆಯನ್ನು ಬಹಿರಂಗಪಡಿಸಿವೆ ಎಂದು ಕಿಡಿಕಾರಿದರು.
ಕ್ಷೇತ್ರ ಪುನರ್ವಿಂಗಡಣೆಯಿಂದ ದಕ್ಷಿಣ ರಾಜ್ಯಗಳಿಗೆ ಯಾವುದೇ ಅನ್ಯಾಯವಾಗುವುದಿಲ್ಲ. ಕಾಂಗ್ರೆಸ್ ಅಭಿವೃದ್ಧಿ ವಿರೋಧಿ ನಿಲುವು ತಾಳಿದ್ದು ಅನಾವಶ್ಯಕ ಗೊಂದಲ ಸೃಷ್ಟಿಸುತ್ತಿದೆ ಎಂದು ಅವರು ಹೇಳಿದರು. ಮನೆ ನಿರ್ಮಿಸಿ ಕೊಡಲಾಗಿದೆ ಅಂದರೆ ಮಹಿಳೆಯರ ಜೊತೆಗೆ ಎಷ್ಟು ಭಾರತೀಯ ಜನತಾ ಪಕ್ಷದ ಅದರಲ್ಲಿ ವಿರೋಧದವ್ರು ಕೂಡ ಅವರು ವಿರೋಧ ಮಾಡಬೇಕು ಹೊರತು ಮಹಿಳೆಯ ಮೀಸಲಾತಿಯನ್ನು ವಿರೋಧ ಮಾಡಬಾರ್ದಿತ್ತು. ಯಾಕಂದರೆ ಮಹಿಳೆಯರಿಗೆ ಇಡೀ ಅದೇನು ಭಾರತೀಯ ಜನತಾ ಪಕ್ಷದವ್ರು ಅಷ್ಟೇ ಸಿಗುತ್ತಿಲ್ಲ. ಇವತ್ತು ಇಡೀ ಒಂದು ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಮಹಿಳೆಯರಿಗೆ ನ್ಯಾಯ ಸಿಗ್ತದೆ. ಯಾಕಂದರೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಇದರಲ್ಲಿ ರಿಸರ್ವೇಷನ್ ಬಂದದ್ದು. ಇನ್ನು ನಮ್ಮ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮಾತ್ರ ಉಳಿದಿತ್ತು. ಅಲ್ಲಿಯೂ ಕೂಡ ಮೋದಿಯವರು ಒಂದು ದೊಡ್ಡ ಮನಸ್ಸು ಮಾಡಿ ಭಾರತೀಯ ಜನತಾ ಪಕ್ಷ ಎಲ್ಲರೂ ಕೂಡ ತಂದರು. ಆದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷದವರು ಎಲ್ಲರನ್ನು ವಿರೋಧ ಮಾಡಿದರು. ಅದೇ ಪ್ರಕಾರ ಹಿಂದಿನ ದಿನಮಾನದಲ್ಲಿ ನಾನು ನೋಡಿದರೆ ಹಿಂದುಳಿದ ವರ್ಗಗಳಿಗೆ ಅವಕಾಶ ಕೊಡಬೇಕಾದ್ರೂ ಕೂಡ ಮಂಡಲ್ ವರದಿ ಕೂಡ ಅವರು ವಿರೋಧವನ್ನು ಮಾಡಿದರು. ಅದೇ ಪ್ರಕಾರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದವರು ಸುಮಾರು ದಿಲ್ಲಿಯಲ್ಲಿ ಸುಷ್ಮಾ ಸ್ವರಾಜ್ ಹಾಗೂ ಮಧ್ಯಪ್ರದೇಶದಲ್ಲಿ ಉಮಾ ಭಾರತಿ ಮತ್ತು ರಾಜಸ್ಥಾನದಲ್ಲಿ ವಸುಂಧರಾಜೆ ಶಿಂದೆ ಮತ್ತು ಗುಜರಾತ್ನಲ್ಲಿ ಆನಂದಿಬೆನ್ ಮತ್ತು CM ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ರಾಷ್ಟ್ರಪತಿಯ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರಿಗೆ ಕೂಡ ಇವತ್ತು ನಾವು ರಾಷ್ಟ್ರಪತಿಯ ಅವಕಾಶವನ್ನು ಕಲ್ಪಿಸಿದ್ವಿ. ಮಹಿಳೆಯರಿಗೆ ಇಷ್ಟೊಂದು ಸ್ಥಾನ ಕೊಡ್ತಾರೆ. ಕಾಂಗ್ರೆಸ್ನವರು ಕೇವಲ ವಿರೋಧಕ್ಕಾಗಿ ವಿರೋಧವನ್ನು ಮಾಡ್ತಾರೋ ಹೊರತು ಅವರಿಗೆ ಡೆವಲಪ್ಮೆಂಟ್ ಬೇಡ ಆಗ್ಯದ. ಯಾಕಂದ್ರೆ ನಾನು ಕೂಡ ಹಿಂದಿನ 5 ವರ್ಷದಲ್ಲಿ ಸಂಸದರಾದ ನಂತರ ನಾನು ಕೂಡ ಬಿಲ್ ಪಾಸ್ದಲ್ಲಿ ಅಲ್ಲಿ ಇದ್ದೆ. ಆವಾಗ ಕೂಡ ಸುಮಾರು ವಿರೋಧ 370 ಕಲಂ ಅದನ್ನು ಕೂಡ ವಿರೋಧ ಮಾಡಿದರು. ಅದೇ ಪ್ರಕಾರ ತ್ರಿಬಲ್ ತಲಾಕ್ ವಿರೋಧ ಮಾಡಿದರು. GST ಅನುಷ್ಠಾನದಲ್ಲಿ ಕೂಡ ವಿರೋಧ ಮಾಡಿದರು. ಅದೇ ಪ್ರಕಾರ CA ಅನುಷ್ಠಾನಕ್ಕೂ ವಿರೋಧ ಮಾಡಿದರು. ರಾಮ ಮಂದಿರಕ್ಕೆ ವಿರೋಧ ಮಾಡಿದರು. ಈಗ ಹಲವಾರು ನೀವು ತೊಗೊಂಡ್ರೆ ಬರೀ ವಿರೋಧಗೋಸ್ಕರ ವಿರೋಧವನ್ನು ಮಾಡ್ತಾ ಇದ್ದಾರೆ ಹೊರತು ಇವತ್ತು ದೇಶ ಉದ್ಧಾರ ಆಗೋಸ್ಕರ ಅಲ್ಲ. ಇವತ್ತು ಅವ್ರು ಹೇಳೋದು ಅಂದರೆ ಇವತ್ತು ದಕ್ಷಿಣ ಭಾರತದಲ್ಲಿ ಸೀಟ್ಗಳು ಕಮ್ಮಿ ಆಗ್ತಾ ಅಂತ. ಇವತ್ತು ನಮ್ಮಲ್ಲಿನ ಕರ್ನಾಟಕದಲ್ಲಿ ಸುಮಾರು 22ರಿಂದ 42ಕ್ಕೆ ಒಯ್ಯುವಂಥ ಉದ್ದೇಶ. ಅದರಲ್ಲಿ ಕೂಡ ಇವತ್ತು ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ 129 ಸೀಟ್ ಇದ್ದದ್ದು 195ಕ್ಕೆ ಒಯ್ಯುವಂಥ ಯೋಜನೆ. ಆದರೆ ಜನರ ಮುಂದೆ ಅವರು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಆದ ಕಾರಣ ಇದನ್ನು ಬರೇ ಅವರಿಗೆ ಮಹಿಳೆಯರಿಗೆ ಮುಂದೆ ಬರಬಾರ್ದು ಅಥವಾ ತಮ್ಮದೇ ಆದ ಕೂಡ ಇವತ್ತು ಮೋದಿಯವರು ಇವತ್ತು 3 ಬಾರಿ ಪ್ರಧಾನಮಂತ್ರಿ ಆದದ್ದು ಇವತ್ತು ಜನರ ಮತದಾರರಿಂದ ಅವರೇನು ವಂಶ ಪರಂಪರವಾಗಿ ಬಂದವರಲ್ಲ. ಈ ಪ್ರಕಾರವಾಗಿ ಜನಾರ್ದನ ಜನರು ನಮಗೆ ಅವಕಾಶ ಕೊಡ್ತಿದ್ದ. ಆದ ಕಾರಣ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಮಹಿಳೆಯರು ಕೂಡ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ ಕಾರಣ ಇವತ್ತು ಅವ್ರು ಏನು ವಿರೋಧವನ್ನು ಮಾಡಿದ್ದಾರೆ ಇದು ಇಡೀ ಒಂದು ಮಹಿಳೆಯರ ಕುಲಕ್ಕೆ ವಿರೋಧ ಮಾಡಿದಂತಾಗಿದೆ. ಆದ ಕಾರಣ ಅವಕಾಶವನ್ನು ತಪ್ಪಿ ಹೋಗ್ಯದ. ಇವತ್ತು ಹೆಚ್ಚು ಸೀಟ್ ಬರ್ಬೋದು. ಹೆಚ್ಚು ಸೀಟ್ ಇದ್ರೆ ಹೆಚ್ಚಿನ ಜನರಿಗೆ ಕೂಡ ಅವಕಾಶವನ್ನು ಸಿಗ್ಬೋದು. ಅದನ್ನೂ ವಿರೋಧ ಮಾಡಿದ್ರು ಮತ್ತು ಮಹಿಳೆ ಇದು ಕೂಡ ವಿರೋಧ ಮಾಡು. ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಶಾಂಭವಿ ಅಶ್ವತ್ಥಪುರ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸದಾಶಿವ ಹಳಂಗಳಿ, ಶಕುಂತಲಾ ಡೋಣವಾಡಿ, ಸಂಜೀವ ಪಾಟೀಲ, ಅಪ್ಪಾಸಾಹೇಬ ಚೌಗಲೆ ಮುಂತಾದವರು ಇದ್ದರು.